ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳೂರಿನ ಅಟಿ ಅಮಾವಾಸ್ಯೆ ಸ್ಪೆಷಲ್ ಪತ್ರೊಡೆ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ನಾನಿಲ್ಲಿ ಪತ್ರೊಡೆ ಎಲೆಯನ್ನು ನೀರಲ್ಲಿ ಚಂದ ಮಾಡಿ ತೊಳ್ಕೊಂಡಿದ್ದೇನೆ. ಮತ್ತು ಅದನ್ನು ಬಟ್ಟೆಯಲ್ಲೊಮ್ಮೆ ಒರೆಸ್ಕೊಳ್ಬೇಕು. ಮತ್ತು ಅದನ್ನು ನಿಮಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಅಟಿ ಅಮಾವಾಸ್ಯೆ ಟೈಮಲ್ಲಿ ನಾವು ಈ ತಿಂಡಿಯನ್ನು ಮಾಡಿಕೊಂಡು ತಿಂತೇವೆ. ಅದರಿಂದ ನಮಗೆ ತುಂಬ ಉಪಯೋಗ ಉಂಟು. ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಎಲ್ಲಾದರೂ ಕೂದಲೆಲ್ಲ ಸೇರಿಕೊಂಡಿದ್ರೆ ಅದು ಹೋಗ್ತದೆ. ಮತ್ತು ಅದು 48 ರೋಗಗಳಿಗೆ ಮದ್ದಾಗಿರ್ತದೆ. ಹಾಗಾಗಿ ವರ್ಷಕ್ಕೊಮ್ಮೆ ಅಂದರೆ ಅಟಿ ಅಮಾವಾಸ್ಯೆ ಟೈಮಲ್ಲಿ ನಾವು ಅದನ್ನು ಮಾಡ್ಕೊಂಡು ತಿಂತೇವೆ. ಅದು ಕಟ್ಟಾದ್ಮೇಲೆ ಅದನ್ನು ಸೈಡಲ್ಲಿ ಇಟ್ಟುಕೊಂಡು ಒಂದು kg ಅಕ್ಕಿಯನ್ನು 1-2 ಗಂಟೆ ನೆನೆಸಿಟ್ಟುಕೊಳ್ಬೇಕು. ಮತ್ತು ಅದಕ್ಕೆ 1-2 ಸೌಟಷ್ಟು ಎಣ್ಣೆ ಹಾಕಿ ಅದನ್ನು ತೊಳ್ಕೊಳ್ಬೇಕು. ಮತ್ತು ಅದಕ್ಕೆ ಸ್ವಲ್ಪ 3 ಮೆಣಸು, ಕೊತ್ತಂಬರಿ, ಹುಳಿ ಎಲ್ಲ ಹಾಕಿ ಕಡಿಬೇಕು. ಅಂದರೆ ದಪ್ಪಾಗಿ ಕಡಿಬೇಕು. ಸ್ವಲ್ಪ ನೀರು ಹಾಕಿ ಕಡಿಬೇಕು. ಮತ್ತು ಬಾಳೆಹಣ್ಣನ್ನು ಚೆಂದ ತುರಿದು ಅದನ್ನು ಬೆಂಕಿಯಲ್ಲಿ ಬಾಡಿಸ್ಕೊಳ್ಬೇಕು. ಕದ್ದಿಟ್ಟುಕೊಂಡು ಅಕ್ಕಿ ಹಿಟ್ಟನ್ನು ಅದಕ್ಕೆ ನಾವು ಪತ್ರೊಡೆಯನ್ನು ಸೇರಿಸ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು. ಮತ್ತು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು. ಮತ್ತು ಈ ಹಿಟ್ಟನ್ನು ಬಾಳೆಎಲೆಗೆ ಹಾಕಿ ಅದನ್ನು ಈ ಥರ ಮಡ್ಚಿಟ್ಕೊಳ್ಬೇಕು ಸೈಡಲ್ಲಿ. ಮತ್ತು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಆ ಹಿಟ್ಟನ್ನು ಇಡಬೇಕು. ಇಟ್ಟು ಅದಕ್ಕೆ ಈ ಹಿಟ್ಟನ್ನು ಇಟ್ಟುಕೊಳ್ಬೇಕು. ಹಿಟ್ಟು ಅಲ್ಲಿ ಬೇಯ್ತಿರೋ ಟೈಮಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ನಾನಿಲ್ಲಿ 1 ಕಾಯಿ ತುರಿ,
ಮತ್ತು ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಶಿನ, ಸ್ವಲ್ಪ ಹುಳಿ ಮತ್ತು ಸಾಸಿವೆ, ಅರ್ಧದಷ್ಟು ನೀರುಳ್ಳಿ ತಗೊಂಡಿದ್ದೇನೆ. ಮತ್ತು ಅದನ್ನು ಕಡಿಬೇಕು, ಚಂದ ಮಾಡಿ ಕಡಿಬೇಕು. ಈಗ ಈ ಹಿಟ್ಟು ಬೇಯ್ದಿದೆ. ಇದನ್ನು ನಾವು ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು, ಚೌಕವಾಗಿ ಕಟ್ ಮಾಡಿಕೊಳ್ಬೇಕು. ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಮೆಣಸು ಮತ್ತು ಬೇವು ಸೊಪ್ಪು ಹಾಕಿದ್ದೇನೆ. ಮತ್ತು ಅದಕ್ಕೆ ನೀರುಳ್ಳಿ ಹಾಕಿಕೊಳ್ಬೇಕು. ಒಂದು ಬೇಯ್ದ ಮೇಲೆ ಅದಕ್ಕೆ ನಾವು ರೆಡಿ ಮಾಡಿಕೊಂಡಿರುವ ಮಸಾಲೆಯನ್ನು ಹಾಕಿಕೊಳ್ಬೇಕು. ನಾವಲ್ಲಿ ಪೀಸ್ ಮಾಡಿಕೊಂಡಿರೋ ಆ ಹಿಟ್ಟನ್ನು ಹಾಕಿಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು. Ready. For watching, keep supporting.